ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆದೇಶ ಹಾಗೂ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಲಹೆ ಅನ್ವಯ ಹಂಗಾರ್ಕಂಡ ಬಾಳೆಕೈ ಹೊಳೆ ಅಂಚಿನಲ್ಲಿ ಭಾನುವಾರ ನದಿ ಅಂಚಿನಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ವೇದಮೂರ್ತಿ ವಿನಾಯಕ್ ಸುಬ್ರಾಯ್ ಭಟ್ ಮತ್ತಿಹಳ್ಳಿಯವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ, ನಮ್ಮ ಪವಿತ್ರ ನದಿ ಹಾಗೂ ಜಲಮೂಲಗಳನ್ನು ರಕ್ಷಿಸಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಪ್ರಕೃತಿ ಮಾತೆಯ ರಕ್ಷಣೆಯೇ ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅಸ್ಮಿತೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹೊಸ ಅಧಿಕಾರಿಗಳಿಗೆ ಹಂಗಾರ್ಕಂಡ ಗ್ರಾಮಸ್ಥರ ಪರವಾಗಿ ಗೌರವ ಸಮರ್ಪಣೆ ಮಾಡಲಾಯಿತು. ಬೇಡ್ತಿ ನೀರನ್ನು ಬಿಡೆವು, ಅಘನಾಶಿನಿ ಜಲ ಕೊಡೆವು ಮತ್ತು ನದಿಗಳು ಉಳಿದರೆ ಉಳಿದವು ನಾಡು, ನದಿಗಳು ಅಳಿದರೆ ಅಳಿದವು ನಾಡು ಎಂಬ ಘೋಷವಾಕ್ಯಗಳೊಂದಿಗೆ ಪರಿಸರ ಸಂರಕ್ಷಣೆಯ ಸಂಕಲ್ಪ ತೊಡಲಾಯಿತು. ಕಾರ್ಯಕ್ರಮವನ್ನು ಸಮಿತಿ ಸದಸ್ಯ ರಮೇಶ್ ಟಿ ನಾಯ್ಕ್ ನಿರೂಪಿಸಿದರು. ಕಾರ್ಯದರ್ಶಿ ನಟರಾಜ್ ಎಂ ಹೆಗಡೆ ಸ್ವಾಗತಿಸಿದರು ಮತ್ತು ವಾಸುದೇವ್ ಎನ್ ನಾಯ್ಕ್ ವಂದನಾರ್ಪಣೆ ಮಾಡಿದರು. ಅಘನಾಶಿನಿ ಸಮಿತಿಯ ಸದಸ್ಯರು ಹಾಗೂ ಹಂಗಾರ್ಕಂಡ ಬಾಳೆಕೈ ಗ್ರಾಮಸ್ಥರು, ಮಹಿಳೆಯರು ಮತ್ತು ಮಕ್ಕಳು ಸಸಿಗಳನ್ನು ನೆಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಶಿರಸಿ ವಲಯದ ಆರ್ಎಫ್ಒ ಗಿರೀಶ್ ಹಾಗೂ ಕಾನ್ಸೂರು ವಲಯದ ಡೆಪ್ಯೂಟಿ ಆರ್ಎಫ್ಒ ಕಾರ್ತಿಕ್ ನಾಯ್ಕ್, ಸ್ವರ್ಣವಲ್ಲಿ ಮಠದ ಆಡಳಿತ ಮಂಡಳಿ ಸದಸ್ಯ ಎಂಆರ್ ಹೆಗಡೆ ಬಾಳೆಜಡ್ಡಿ, ನಾಣಿಕಟ್ಟ ಸಹಕಾರಿ ಸಂಘದ ಅಧ್ಯಕ್ಷ ಸಚ್ಚಿದಾನಂದ ಜಿ ಹೆಗಡೆ ಬೆಳಗದ್ದೆ, ಗೋಪಾಲಕೃಷ್ಣ ಹೆಗಡೆ ತಂಗಾರ್ಮನೆ, ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ಅಣ್ಣಪ್ಪ ಹೆಗಡೆ ತ್ಯಾಗಲಿ, ಊರಿನ ಹಿರಿಯರಾದ ಮಂಜುನಾಥ್ ಎಂ ಹೆಗಡೆ, ನಾರಾಯಣ್ ಹುಲಿಯಾ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.